ನಿಮ್ನೆಲ್ಲರನ್ನೂ ಉದ್ಧಾರ ಮಾಡಬೇಕು. ನಿಮ್ಮ ಮತಿಗೆ ತಗಲಿರ್ತಕ್ಕಂಥ ಒಂದು ಕಲ್ಮಶವನ್ನ ಸ್ವಚ್ಛ ಮಾಡಬೇಕು. ಈ ನಿಮ್ ಬಟ್ಟೆ ಹೊಲಸಾದಾಗ ಏನ್ ಮಾಡ್ತೀರಿ? ಬಟ್ಟೆ ಸ್ವಚ್ಛ ಮಾಡ್ಬೇಕಾದ್ರೆ ನೀವು ನೀರ್ ತಗೋಬೇಕು, ನೀರ್ ತಗೊಂಡು ಸಾಬೂನ್ ಹಾಕಬೇಕು, ಸಾಬೂನ್ ಹಾಕಿದ್ಮೇಲೆ ಬಟ್ಟೆ ಸ್ವಚ್ಛ ಆಗ್ಬೇಕು. ನಿಮ್ಮ ಬುದ್ಧಿಗೆ ಹೊಲಸು ತಗಲಿತ್ತಂದ್ರ ಮನುಷ್ಯಗೂ ಹೊಲಸು ತಗಲತ್ತದ, ಬುದ್ಧಿಗೂ ಹೊಲಸು ತಗಲ್ತದ, ಶರೀರಕ್ಕೂ ಹೊಲಸು ಹತ್ತದ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಬಟ್ಟೆಗೆ ಹೊಲಸಾದಾಗ ನಾವು ಮನಿ ಒಳಗೆ ಹೆಣ್ಮಕ್ಳಿಗೋ ಅಥವಾ ದೋಬಿಗೋ ಯಾರಿಗಾರ ಕೊಟ್ಟದನ್ನು ಸ್ವಚ್ಛ ಮಾಡ್ತೀವಿ. ಮೈಗೆ ಹೊಲಸಾದಾಗ ಏನ್ ಮಾಡ್ತೀವಿ? ಸ್ನಾನ ಮಾಡ್ತೀವಿ, ಸೋಪ್ ಹಚ್ಕೋತೀವಿ, ಮೈ ಸ್ವಚ್ಛ ಮಾಡ್ಕೋತೀವಿ. ಶರೀರಕ್ಕೆ ನಮ್ಮದು ಸ್ವಚ್ಛ ಮಾಡ್ಕೊಳಕೈತಿ. ಶರೀರ ಮ್ಯಾಗ ಹಾಕ್ತಕ್ಕಂಥ ಬಟ್ಟಿ ಸ್ವಚ್ಛ ಮಾಡಕ್ಕೂ ವ್ಯವಸ್ಥೆ ಅದ. ಆದ್ರ ಇಲ್ಲಿರ್ತಕ್ಕಂಥ ಈ ಮನಸ್ಸಿದೆಯಲ್ಲ, ಇದಕ್ಕೆ ಹೊಲಸು ತಗಲಿದಾಗ ನಮ್ಮ ಮತಿ ಅಂತ ಹೇಳಿ ನಾವು ಬುದ್ಧಿಗೆ ಏನ್ ಮತಿ ಅಂತ ಕರಿತಲ್ಲ, ಇದಕ್ಕ ಹೊಲಸಿದ್ದಾಗ ಎಲ್ಲಿ ಹೋಗ್ಬೇಕು ನಾವು? ನಿಮಗೆ ತಕೊಳಕ್ ಬರ್ತೈತಿ? ಬೇಕಾದ್ರೆ ಯಾರ್ಯಾರು ತಕೊಂಡದ್ದು ನಿಮಗೆ ಯಾರ್ಯಾರು ಒಬ್ರು ಉದಾಹರಣೆ ಕೊಡ್ರಿ. ಇದನ್ನ ನಮ್ಮ ಬುದ್ಧಿಗೆ ತಗಲಿರ್ತಕ್ಕಂಥ ಹೊಲಸನ್ನ ಸ್ವಚ್ಛ ಮಾಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರ ಗುರುವಿನ ಹತ್ರ. ನಾವು ನಮ್ಮ ಮತಿಯನ್ನ ಸ್ವಚ್ಛ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆಪ್ಪ ಅಂತಂದ್ರೆ ಅದು ಗುರುವಿಗಿದೆ. ಅವ್ರಿಗೆ ಅಪ್ಪಗಳಿಗೆ ಏನ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ರೆ 5 ದಿನಗಳ ಪರ್ಯಂತ ಇಲ್ಲಿ ಅಡ್ಡಹಳ್ಳಿಗೆ ಬಂದು ನಿಮ್ಮನ್ನೆಲ್ಲರನ್ನೂ ಒಂದು ಕಡೆ ಕೂಡಿಸಿ ಈ ಬದುಕಿದೆಯಲ್ಲ, ಮನುಷ್ಯನಾಗಿ ನಾವು ಹುಟ್ಟಿವಲ್ಲ, ನಮಗ್ ಬುದ್ಧಿ ಅದ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಇದೇನು? ಎಲ್ಲರೇ ಬುದ್ಧಿ ಇರ್ತಕ್ಕಂಥದ್ದು ನೋಡಿರೇನು? ಈ ನಾಯಿಗೆ ಪೈಗೆ ಸ್ವಲ್ಪ ಇರ್ತಾವ. ನಾವು 4 ತುತ್ತು ಅನ್ನ ಹಾಕಿದ್ರೆ ಅದನ್ನ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಮನುಷ್ಯರಿಗೆ ಇರ್ತಕ್ಕಂಥ ಬುದ್ಧಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಯಾವ ಕ್ರಿಮಿಗಳಿಗೂ ಕೂಡ ಇಲ್ಲ. ಇದನ್ನ ಯಾಕೆ ಆ ಭಗವಂತ ನಮಗಷ್ಟೇ ಇದನ್ನು ವಿವೇಕ ಹಾಕಿದ? ಪ್ರಾಣಿ ಪಕ್ಷಿಗಳಿಗೆ ಯಾಕೆ ಆ ಜ್ಞಾನವನ್ನ ಸಂಪಾದಿಸಕ್ ಆಗಲಿಲ್ಲ? ಮನುಷ್ಯನಿಗೆ ಯಾಕೆ ಇದನ್ನ ಜ್ಞಾನವನ್ನ ದಯಪಾಲಿಸಿದ ಭಗವಂತ ಅಂದ್ರೆ 84 ಲಕ್ಷ ಜೀವರಾಶಿ, ಅದರೊಳಗೆ ಒಂದು ಮನುಷ್ಯ ಜಾತಿ. ಯಾವುದಕ್ಕೂ ವಿವೇಕ ಹಾಕಲಿಲ್ಲ ಭಗವಂತ, ಮನುಷ್ಯನಿಗೆ ಮಾತ್ರ ಹಾಕಿದ. ನಾವು ಈ 84 ಲಕ್ಷ ಏನು ಜೀವರಾಶಿಗಳಿದಾವಲ್ಲ, ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಇದನ್ನೆಲ್ಲ ಸುತ್ತರಿಗೆ ಬಂದು ಎಲ್ಲಿಗೆ ಬಂದ ಅದ್ಯಪ್ಪ ಅಂತಂದ್ರ ಮನುಷ್ಯನಾಗಿ ಹುಟ್ಟಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಇದೀಗ ಸಮಾಜದ ಒಬ್ಬರು ಹಿರಿಯರು ರಾಸೊಬ್ಬ ಬೇವನೂರು ಅವರು ತೀರಿ ಹೋದದ್ದು ಎದ್ದು ನಿಂತು ನಾವು ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ವಿ. ಏನ್ ಹೇಳಿದೆವು? ಭಗವಂತನಿಗೆ ಮೌನ ಆಚರಣೆ ಮಾಡಿ ಭಗವಂತ ಏನ್ ಕೇಳ್ಕೊಂಡಿವಂದ್ರೆ ಅವನ ಆತ್ಮಕ್ಕೆ ಚಿರಶಾಂತಿಯನ್ನ ದಯಪಾಲಿಸು ಅಂತ ಹೇಳಿ ಆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ. ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಸಾವಿಲ್ಲ. ಶರೀರ ಅಂತಕ್ಕಂಥದಕ್ಕೆ ಸಾವಿದೆ. ಈ ಆತ್ಮ 84 ಲಕ್ಷ ಜೀವರಾಶಿಗಳನ್ನ ಪಡ್ಕೊಂಡು ಈಗ ಹೆಂಗ ನಮ್ಮ ಹಿರಿಯರು ನಮ್ಮ ಮನಿಗೂ ಒಂದು ಮನಿ ಕಟ್ಟಿರ್ತಾರ, ಆ ಮನಿ ಬಿದ್ದ ಮೇಲೆ ಇನ್ನೊಂದು ಮನಿಗೆ ಹೋಗ್ತೀವಲ್ಲ, ನಾವು ಇನ್ನೊಂದು ಮನಿ ಕಟ್ಕೋತೀವಿ ಅಥವಾ ಕಟ್ಟಿದ ಮನಿಯಾಗನ ಹೋಗಿ ನಾವು ಇರ್ತೀವಿ. ಹಂಗ ಈ ಶರೀರದೊಳಗ ನಾವು ಈ ಏನು ಶರೀರದಲ್ಲಿ ಇದೊಂದು ಬಾಡಿಗೆ ಮನೆ, ಇದು ಈ ಬಾಡಿಗೆ ಮನೆ ಒಳಗೆ ನಮ್ಮ ಆತ್ಮ ಅದ. ಆತ್ಮ ಅಂತಕ್ಕಂಥದ್ದು ನಿರಂತರವಾಗಿ ಇರ್ತದ. ಶರೀರ ಅಂತಕ್ಕಂಥದ್ದು
ಕ್ಷಣಿಕ, ಇದಕ್ಕ ಆಯುಷ್ಯದ. ಯಾವ್ದಕ್ಕೆ 5 ವರ್ಷ ಅದ, ಯಾವ್ದಕ್ಕೆ 10 ವರ್ಷ ಅದ, ಯಾವ್ದಕ್ಕೆ 50 ವರ್ಷ ಅದ, ಬಹಳಷ್ಟು ಇಲ್ಲದ 100, 120 ಅಂತ ಇಟ್ಕೊಂಡು. ಆತ್ಮಕ್ಕೆ ಆಯುಷ್ಯ ಇಲ್ಲ, ಶರೀರಕ್ಕೆ ಆಯುಷ್ಯ ಅದ. ಅದಕ್ಕೆ ಮಹಾತ್ಮರು ಹೇಳೋದು, ಸುಮ್ಮನೆ ಕಾಲವನ್ನು ಕಳೆದು ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಅಂತ ಹೇಳಿ. ಮಾನವ ಜನ್ಮ ಯಾಕೆ ದೊಡ್ಡದು ಅಂದ್ರೆ ಆ ಭಗವಂತ ನಮಗ ಬುದ್ಧಿ ಹಾಕಿದಾರ. ನೀನೇನ್ ಆಡ್ಬೇಕಾಯ್ತಂದ್ರ ಈ ಹುಟ್ಟು ಸಾವು ಅಂತಕ್ಕಂಥದ್ದೇನು ಬಹುಬಂಧನ ಅಂತಕ್ಕಂಥದ್ದು ಏನಿದೆಯಲ್ಲ, ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು, ಕಡೆಗೆ ನಮಗ್ ಭಗವಂತ ಯಾಕೆ ಒಂದು ಅವಕಾಶ ಕೊಟ್ಟಂದ್ರ ನಿನಗೆ ಬುದ್ಧಿನೂ ಕೊಟ್ಟಿನಿ, ನಿನಗೆ ಆತ್ಮನೂ ಕೊಟ್ಟಿದ್ದೀನಿ. ಈಗಲಾದರೂ ಕೂಡ ಮಾನವನಾಗಿ ಹುಟ್ಟಿದ ಮೇಲೆ ಈ ಬಹುಬಂಧನದಿಂದ ಮುಕ್ತಿ ಆಗ್ಲಿಕ್ಕೆ ನಿನಗೆ ಸಾಧ್ಯ ಅಂತಕ್ಕಂಥದ್ದನ್ನ ಒಂದು ಅವಕಾಶ ನಿನಗೆ ಕೊಟ್ಟಿದ್ದೀನಿ. ಈಗಲಾದರೂ ಸಹಿತ ನೀನು ಧರ್ಮವನ್ನೇ ಮಾಡಿ ಪುಣ್ಯವನ್ನೇ ಮಾಡಿ ಆ ಪುಣ್ಯದ ಫಲದಿಂದ ಪುನಃ ಮತ್ತೆ 84 ಲಕ್ಷ ಚಕ್ರದವರೆಗೆ ಸುತ್ತಿ ಮತ್ತೆ ತಿರುಗಾಕ ಹೋಗ್ಬೇಡ. ಇನ್ ಮೇಲತ್ತು ನೀನು ಮನುಷ್ಯನಾಗಿ ಇದೇ ಜನ್ಮ ಕೊನೆ ಜನ್ಮ ಅಂತ ಹೇಳಿ ಪ್ರಾಪ್ತತೆಯನ್ನ ಪಡ್ಕೋ ಅಂತ ಹೇಳಿ ಭಗವಂತ ಆಶವನ್ನು ಕೊಟ್ಟಿದ್ದ. ಆತ್ಮ ಕಲ್ಯಾಣ ಅಂತ ಹೇಳ್ಕೊತೀವಿ ನಾವು. ಆತ್ಮ ಕಲ್ಯಾಣ ಅಂದ್ರೆ ಏನು? ಈಗ ನಾವು ಮಣ್ಣು ಕೊಡಾಕ ಎಲ್ಲ ಕಡೆ ಹೋಗಿರ್ತೀವಿ. ಎಲ್ಲ ಹೋಗಿ ನಿಂತಾಗ ಸ್ವಾಮಿಗಳು ನಮ್ ಗೋರಿ ಮ್ಯಾಗ ನಿಂದಿರ್ತಾರೆ. ಏನ್ ಮಂತ್ರ ಹೇಳ್ತಾನೋ, ಪುನಃ ಪುನಃ ಮತ್ತೆ ತಿರುಗಿ ಇಲ್ಲಿ ಬರಬೇಡ. ಅವ್ ಹೇಳಿದ್ರ ಅದು ಯಾರು ಕೇಳೋರು? ನಮ್ ಸ್ವಾಮಿಗಳು ಬಂದು ನಮಗ್ ಗೋರಿ ಮ್ಯಾಗ ನಿಂತು ಪುನಃ ಪುನಃ ಬರಬೇಡ ಅಂದ್ರೆ ಯಾರು ಕೇಳೋರು? ಯಾಕಂತಂದ್ರೆ ನಿನಗೆ ಅವಕಾಶ ಭಗವಂತ ಕೊಟ್ಟಿದ್ದ, ಅದನ್ನು ನೀ ಸದುಪಯೋಗ ಮಾಡ್ಕೊಳ್ಳಿಲ್ಲ. ಮನುಷ್ಯನಾಗಿ ನೀನ್ ಅದನ್ನ ಸದುಪಯೋಗ ಮಾಡ್ಕೊ. ನೋಡ್ರಿ, ನಾವು ಆಕಸ್ಮಿಕವಾಗಿ ಹುಟ್ಟುತ್ತೀವಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಬ್ರಹ್ಮಾಂಡದಲ್ಲಿ ಯಾರಾದ್ರ ಚಿರಂಜೀವಾಗಿ ಪಡೆದಿರ್ತಕ್ಕಂಥವ್ರು ಇದಾರೇನು? ರಾವಣಾಸುರ ತಪಸ್ಸನ್ನ ಮಾಡಿ ಚಿರಂಜೀವಿಯನ್ನು ಪಡೆದಿದ್ದ. ಅದನ್ನು ಯಾಕ ಇಲ್ಲ? ಯಾವಾಗ ಧರ್ಮದ ದಾರಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಅವನಿಗೆ ಆಯುಷ್ಯವನ್ನು ಕೊಟ್ಟಿದ್ದಲ್ಲ, ಯಾವಾಗ ಅಧರ್ಮ ದಾರಿಯನ್ನು ತುಳಿದಲ್ಲ ಅವನಿಗೆ ಮೃತ್ಯು ಬಂದು ನಿಂತು. ಅಂದ್ರೆ ಈ ಹುಟ್ಟು ಅಂತಕ್ಕಂಥದ್ದು ಏನು ಆಕಸ್ಮಿಕ ಇದೆ, ಸಾವು ಅಂತಕ್ಕಂಥದ್ದೇನು ಶಾಶ್ವತ ಇದೆಯಲ್ಲ, ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಬದುಕು ಭಗವಂತ ನಮಗೊಂದು ಅವಕಾಶ ಕೊಟ್ಟು ಹುಟ್ಟಿಸಿದ. ನಾವು ಹುಟ್ಟಿದ ಮೇಲೆ ವಿಚಾರ ಮಾಡಕತ್ತೀವಿ, ಏನ ಈ ಜಾತಿಯಾಗ ಹುಟ್ಟಬೇಕಾಗಿತ್ತು, ಇಂಥ ಮಣಿತನದಾಗ ಹುಟ್ಟಬೇಕಾಗಿತ್ತು, ಇಂಥ ಕುಲದಾಗ ಹುಟ್ಟಬೇಕಾಗಿತ್ತು, ಇಂಥ ದೊಡ್ಡ ಮಣಿತನದಾಗ ಹುಟ್ಟಿದ್ರೆ ನಮಗೆ ಕಷ್ಟ ಕಾರ್ಪಣ್ಯಗಳು ಬರ್ತಿರ್ಲಿಲ್ಲ ಅಂತ ಹೇಳಿ ಯಾವಾಗ ನಮಗೆ ತಿಳುವಳಿಕೆ ಬಂದ ಮೇಲೆ ನಾವು ಆಲೋಚನೆ ಮಾಡಕತ್ತೀವಿ. ಏನ್ ಪ್ರಯೋಜನ? ಹುಟ್ಟ ಆಗಿ ಹೋಗ್ಯದ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಿದ್ರೆ ಏನೂ ಫಲ ಇಲ್ಲ. ಆದ್ರೆ ನಿನ್ನ ಮುಂದೆ ಇರೋದು ಯಾವ್ದಂದ್ರೆ, ಈ ಭಗವಂತ ನನಗೆ ಒಂದು ಅವಕಾಶವನ್ನ ಮನುಷ್ಯನಾಗಿ ಹುಟ್ಟಿಸಿದನಲ್ಲ, ನಾನು ನನ್ನ ಜೀವನದಲ್ಲಿ ಹೇಗೆ ನಡ್ಕೋಬೇಕು, ನಾನು ಹೇಗೆ ಮುಕ್ತಿಯನ್ನ ಪಡ್ಕೋಬೇಕು, 4 ಜನರ ಮಧ್ಯದಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು, 4 ಜನರ ಬಾಯಿ ಒಳಗ ಹೆಸರು ಇರಬೇಕು, 4 ಜನರ ಕಣ್ಣೊಳಗಿರಬಾರ್ದು, 4 ಜನರ ಹಲ್ಲಾಗಿರಬಾರ್ದು, 4 ಜನರ ನಾಲ್ಗಿ ಒಳಗ ನಮ್ಮದು ಇರಬೇಕು. ಇದನ್ನ ಧರ್ಮದ ಮಾರ್ಗವನ್ನ ತಿಳಿಸ್ಕೊಡೋರು ಯಾರು? ಈ ಕಲಿಬೇಕಾದ್ರೆ ಸಾಲಿಗೆ ಹೋಗ್ಬೇಕು, ಒಬ್ಬ ಮಾಸ್ತರ್ ಬೇಕು ನಮಗೆ ಅಕ್ಷರ ಜ್ಞಾನವನ್ನು ಪಡ್ಕೋಬೇಕಾದ್ರೆ. ಆದ್ರೆ ಈ ಮುಕ್ತಿ ಮಾರ್ಗವನ್ನು ಪಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾವು?
ಮುಕ್ತಿ ಮಾರ್ಗವನ್ನು ಪಡ್ಕೊಳ್ಳಿಕ್ಕೆ ದೇವಸ್ಥಾನಕ್ಕೆ ಹೋದ್ರ ಮುಕ್ತಿ ಮಾರ್ಗ ಸಿಗಲ್ಲ. ಗುಡಿ ಗುಂಡಾರಗಳಿಗೆ ಹೋದ್ರೆ ಮುಕ್ತಿ ಸಿಗೋದಲ್ಲ, ಚರ್ಚ್ಗಳಿಗೆ ಹೋದ್ರೆ ಮುಕ್ತಿ ಸಿಗೋದಲ್ಲ, ಮಸೀದಿಗಳಿಗೆ ಹೋದ್ರೆ ಮುಕ್ತಿ ಸಿಗೋದಲ್ಲ. ಆದ್ರೆ ನಾವು ಅಲ್ಲಿ ಯಾಕೆ ಹೋಗ್ತೀವಿ? ಅಲ್ಲಿ ಯಾಕೆ ಹೋಗ್ತೀವಿ ಅಂತಂದ್ರೆ ನಮ್ಮ ಭಾವ ಬದಲಾಗಲಿ ಅಂತ ನಾವು ಹೋಗ್ತೀವಿ. ನಮ್ಮ ಭಾವ ಹೆಂಗ ಬದಲಾಗ್ತದ? ನೀವು ಕೌಲ್ಗುಡ್ ಮಹಾರಾಜರಿಗೆ ದರ್ಶನಕ್ಕದು ಹೋಗ್ಬೇಕಾತಂದ್ರೆ ಏನ್ ಮಾಡ್ತೀರಿ? ಹೋಗಾಗ ಅತಿನ ಮ್ಯಾಗ ಹೋಗೋತ್ನಾಗ ಮಠಕ್ಕೆ ಹೊಂಟಿದ್ವಿ, ಅಪ್ಪಗಳ ಭೇಟಿಯಾಗಕ್ ಹೊಂಟಿವಿ, ಅಪ್ಪಗಳ ದರ್ಶನ ಮಾಡಕ್ ಹೊಂಟಿವಿ ಅಂತಂದ್ರೆ ಹೆಂಗ್ ಹೋಗ್ತೀರಿ? 1 ಡಜನ್ ಬಾಳೆಹಣ್ಣು ತಗೋತೀರಿ, ಇಲ್ಲ ಅಂತಂದ್ರೆ ಒಂದು ಚುರುಮರಿ ತಗೋತೀರಿ, ಇಲ್ಲಾಂದ್ರೆ ಸೇಬು ಹಣ್ಣು ತಗೋತೀರಿ, ಯಾವ್ದಾರ ತಗೊಂಡು ಹೋಗ್ತೀರಿ. ಹೋಗೋತ್ನಾಗ ಹೆಂಗ್ ಹೋಗ್ತೀರಿ? ಒಂದು ಯಾವ್ದೋ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಂಟಿರ್ತೀರಿ. ಹೋಗೋತ್ನಾಗ ಒಬ್ಬ ಯಾವ ಇದರಿಗೆ ಬರ್ತಾನೆ, ನಿನಗೆ ಆತ್ಮ ಎಲ್ಲಿ ಹೊಂಟಿ? ಕೌಲ್ಗುಡ್ ಅಪ್ಪಗಳು ದರ್ಶನಕ್ಕೆ ಹೊಂಟಿನಿ. ಇದೇನು ಕೈಯಾಗಿ ಹಿಡಿದೆ? ಇವು ಬಾಳೆಹಣ್ಣು, ಇವೇನದವು? ಇವು ಸೇಬು ಹಣ್ಣದು. ಮಠಕ್ಕೆ ಹೋಗ್ತಾನ, ಮಠಕ್ಕೆ ಹೋಗಿ ಅಪ್ಪಗಳಿಗೆ ದರ್ಶನ ಮಾಡ್ತಾನೋ, ಕಾಲಿಗೆ ನಮಸ್ಕಾರ ಮಾಡ್ತಾನೋ. ಅವ್ರ ಏನ್ ಮಾಡ್ತಾರ ಅಂದ್ರೆ, ನೀವು ಓದಿರ್ತಕ್ಕಂಥ ಬಾಳೆಹಣ್ಣದೊಳಗಿನ 2 ಹಣ್ಣು ಮುರಿದ ನಿನಗ ಕೊಡಾಕ್ ಬರ್ತಾರ. ನೀ ಹೆಂಗ್ ನಿಂದಿರ್ತೆ ಅಲ್ಲಿ? ಉಡಿ ಒಡ್ಡಿ. ತಾಯಂದಿರಿದ್ರೆ ಶರಗ್ ಹೊಡ್ತಾರೋ, ಗಂಡು ಮಕ್ಳಿದ್ರೆ ಉಡಿ ಒಡ್ಡ. ಅವ್ರು 2 ಆ ಬಾಳೆಹಣ್ಣು ಹಾಕ್ತಾರ. ಆದ್ರೆ ಹೋಗಾಗ ನೀನ ಓದಿ ಹತ್ರನ ಅವಕ್ಕೇನ್ ಅನ್ಕೋತ ಹೊಂಟಿ? ಬಾಳೆಹಣ್ಣು ಅನ್ಕೋತ ಹೊಂಟಿ ಅಲ್ಲ. ಅದ ಹೋಗಿ ಅಪ್ಪಗಳ ಕೈಯಾಗ ಕೊಟ್ಟ ಮೇಲೆ ತಿರುಗಿ ಬರುವತ್ನ ನೀವೇನಂತೆ? ಅಪ್ಪಗಳ ಪ್ರಸಾದ. ಯಾವ ಸ್ಥಳಕ್ಕೆ ಹೋದಾಗ ಯಾವ ವಸ್ತುವಿನ ಹೆಸರು ಬದಲಾಗ್ತದೋ, ಯಾವ ಸ್ಥಳಕ್ಕೆ ಹೋದಾಗ ನಮ್ಮ ಭಾವ ಬದಲಾಗ್ತದೋ, ಹಂಗ ಬೀರಲಿಂಗೇಶ್ವರ ಗುಡಿ ಯಾಕೆ ನೀವು ಕಟ್ಟೇರಿ ಅಂತಂದ್ರ, ಇಲ್ಲಿ ಬಂದಾಗ ನಿನಗೆ ಅನಿಸ್ಬೇಕಲ್ಲ, ಭಗವಂತ ನಾನು ಏನ ತಪ್ಪು ಮಾಡಿದ್ರು ಸಹಿತ ಅದನ್ನ ಮನ್ನಿಸಪ್ಪ, ಇನ್ನಾದರೂ ನನಗ ಸುಬುದ್ಧಿಯನ್ನು ಕೊಟ್ಟ ನನ್ನ ಸಮಾಜದೊಳಗೆ ಗೌರವಿತವಾಗಿ ಮತ್ತು ಒಳ್ಳೆಯ ಮನೆತನದವ ಅಂತಕ್ಕಂಥ ಭಾವ ನನಗೆ ಬರುವಂತ ಒಂದು ಸದ್ಬುದ್ಧಿಯನ್ನು ಕೂಡಪ್ಪ, ನನಗೆ ಒಳ್ಳೇದು ಮಾಡು, ನನ್ನ ಕಷ್ಟವನ್ನ ನಿವಾರಣೆ ಮಾಡುವಂತದ್ದು ನಿನ್ನ ಕೈಯಾಗದು, ನೀ ಮಾಡಪ್ಪ ಅಂತ ಬೇಡ್ಕೋತಿರಿಲ್ಲ. ಗುಡಿ ಗುಂಡಾರಗಳನ್ನ ನಾವು ಯಾಕೆ ಕಟ್ಟಬೇಕು ಅಂತಂದ್ರೆ ನಮ್ಮ ಭಾವ ಬದಲಾಗಬೇಕು. ಭಾವ ಬದಲಾಗಬೇಕು. ಅದರ ಜೊತೆಗೆ ಭಾವ ಬದಲಾಗುವಾಗ ನಮ್ಮ ಭಾವಕ್ಕೆ ಒಂದು ಚಿಕಿತ್ಸೆ ಕೂಡ ಅವ್ರು ಯಾರಪ್ಪ ಅಂತಂದ್ರ ಮಹಾತ್ಮ. ನಾನು ಅಂಬರೀಶ್ ಅವರ ಪರಮ ಪೂಜ್ಯರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಇವತ್ತು ಕಡಿಮೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಅನೇಕ ಮಹಾತ್ಮರದಾರ, ಆದ್ರೆ ವಿಶೇಷವಾಗಿ ಹಾಲಮತದ ಸಮಾಜವನ್ನ ಬಹಳ ಮುಗ್ಧ ಸಮಾಜ, ಬಹಳ ಮುಗ್ಧ ಸಮಾಜ. ಆ ಮುಗ್ಧತೆ ಮತ್ತು ಮೂಢನಂಬಿಕೆಯನ್ನು ತೆಗೆಯತಕ್ಕಂಥದ್ದು ಒಂದು, ಮೌಢ್ಯಗಳನ್ನ ಹೊರಗೆ ಹಾಕ್ತಕ್ಕಂಥದ್ದು ಒಂದು, ಆಧ್ಯಾತ್ಮದ ಚಿಂತನೆಯನ್ನ ಅವರ ತಲೆ ಒಳಗೆ ಬಿತ್ತಿ ಮನುಷ್ಯರಾಗಿ ಮಾಡೋದ್ರ ಜೊತೆಗೆ ಮಾನವೀಯತೆಯನ್ನ ಗುಣಗಳನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ್. ನಾನು ಅನೇಕ ಕಡೆ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೆ ನಾನು ಯಾಕೆ ಹೇಳ್ತಿರ್ತೀನಿ ನಮ್ಮ ಕಾರ್ಯಕರ್ತರಿಗೆ, ಅಮರೇಶ್ವರ್ ಹಬ್ಬಾಜಾರ್ನ ಕರೆಸ್ತೀನಿ. ಅವ್ರದ್ದು ಸಂಪರ್ಕ ನನಗೆ ಸುಮಾರು 30 ವರ್ಷದಿಂದ ಅವ್ರಿಗೆ ಸಂಪರ್ಕ ಬಂದಿದೆ. ಮೊದಲು ಕ್ಯಾವಿ ದರ್ಶಿರ್ಲಿಲ್ಲ ಇನ್ನೂ. ನಾನೊಂದ್ಸಲ ಈ ರೈತ ಚಳವಳಿ ಇತ್ತು, ಅವಾಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಡಿ.ಕೆ. ಶಿವಕುಮಾರ್ ಅವರ ಅವಾಗ ಇಂಧನ ಸಚಿವರಿದ್ರು. ಅವಾಗ ಎಲ್ಲಾ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಕುಣಿಸೋದು ಮಾಡಿದ್ರು. ಇದು ನಮಗ್ ಮೀಟರ್ ಬೇಡ, ಈ ಮೀಟರ್ ನಿಮಗ್ ಒಪ್ಸ್ತು, ನಮಗ್ ಮೀಟರ್ ನಡೆಯಂಗಿಲ್ಲ ಅಂತ ಹೇಳಿ ಕಿಶನ್ ಒಂದು ಚಳವಳಿ ಮಾಡಿದಾಗ ಸುಮಾರು ನಮ್ಮ ತಾಲೂಕದಾಗ ಒಂದು 26-27 ಸಾವಿರ ಪಂಪ್ಸೆಟ್ಗಳಿದ್ದು. ಎಲ್ಲಾ ಮೀಟರ್ಗಳನ್ನ ತಗೊಂಡು ಹೋಗೋ ಹೊತ್ನಾಗ ನೋಡ್ರಿ, ಅವತ್ತು ಸನ್ಯಾಸತ್ವಕ್ಕೆ ದಾರಿ ಒಳಗೆ ಹೊಂಟಿದ್ರು. ನಾವೇನು ಕರೆದಿರ್ಲಿಲ್ಲ ಅವತ್ತು. ಆದ್ರ ರೈತರ ಬದುಕಿಗೆ ಎಲ್ಲೋ ಧಕ್ಕೆ ಆಗ್ತಿದೆಯಲ್ಲ, ಈ ರೈತರ ಬದುಕಿಗೆ ಧಕ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಪರವಾಗಿ ನನ್ನ ಧ್ವನಿ ಇರಬೇಕು ಅಂತ ತಿಳ್ಕೊಂಡು ಇನ್ನೂ ಕಾವ್ಯ ಹಾಕಿದಲ್ಲ. ಅವಾಗ ನಮ್ಮ ಜೊತೆಗೆ ಬಂದು ಅದನ್ನ
ಮಿಟ್ರನ್ನ ಒಪ್ಸುವಂತ ಸಂದರ್ಭದೊಳಗೆ ಅಂದ್ರೆ ಸಮಾಜ ಚಿಂತನೆ ಯಾವಾಗ ಅವ್ರಿಗೆ ಪ್ರಾರಂಭ ಆಗೈತೆ ಅಂದ್ರೆ 30 ವರ್ಷದ ಹಿಂದೆನೆ ಸಮಾಜದ ಚಿಂತನೆ, ಸಮಾಜದ ಏಳಿಗೆ, ಸಮಾಜವನ್ನ ಉದ್ಧಾರ ಮಾಡಬೇಕು ಅಂತಕ್ಕಂತ ಸಣ್ಣ ಕುಡಿ 30 ವರ್ಷದ ಹಿಂದೆನೆ ಅವರಲ್ಲಿ ಒಡೆದಿತ್ತು. ಇವತ್ತಿನ ದಿವಸ ಬಹಳ ದೊಡ್ಡ ಅನುಭವಿತವಾಗಿರ್ತಕ್ಕಂಥ ಸನ್ಯಾಸಿ ಒಳಗ ನಮ್ಮ ಅಮರೇಶ್ವರ್ ಮಹಾರಾಜರು. ನಾನು ಅವಾಗ ಹೇಳ್ತಿರ್ತೀನಿ, ಈ ಅಧ್ಯಾತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಪ್ರತಿಯೊಬ್ಬರ ತಲೆ ಒಳಗೆ ಹೋಗಿ ಮುಟ್ಬೇಕಾದ್ರೆ ನೀವು ಹಳ್ಳಿಗೆ ಹೋಗ್ಬೇಕು. ಹಳ್ಳಿಗೆ 4 ದಿವಸ 5 ದಿವಸ ನೀವು ಕಾರ್ಯಕ್ರಮ ಮಾಡಬೇಕು. ಅವ್ರ ಬದುಕಿನಲ್ಲಿ ಒಂದು ಅಧ್ಯಾತ್ಮದ ಚಿಗುರು ಒಡಿಸುವಂತ ಕೆಲಸ ನೀವು ಮಾಡ್ಬೇಕು ಅಂತ ಏನೋ ಒಂದ್ 2-3 ಸಲ ನಾನು ಕೇಳ್ಕೊಂಡಾಗ ಇವತ್ತು ನನಗೆ ಎಷ್ಟು ಸಂತೋಷ ಅನಿಸ್ತದಂದ್ರ, ಪ್ರತಿಯೊಂದು ಹಳ್ಳಿ ಒಳಗೆ ಅವ್ರೇನು ಬರೇ ಕೇವಲ ಮತದ ಸಮಾಜಕ್ಕೆ ಸೀಮಿತ ಆಗಿ ಉಳಿದಿಲ್ಲ. ಅವ್ರು ಆರೋಢ ಸಂಪ್ರದಾಯದ ರಸವನ್ನು ಕುಡಿದಿದ್ದಾರು. ಅದರ ಜೊತೆಗೆ ನಡೆದಾಡು ದೇವರು ಅಂತ ಏನು ಆಗಿ ಹೋದ್ರಲ್ಲ, ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪನವರ ಸಾರವನ್ನು ಕೊಡದಿರ್ತಕ್ಕಂಥವ್ರು. ಇದರದ ಎಲ್ಲದರ ಲಾಭ ಅವ್ರಿಗೆ ಆಗಲಿಲ್ಲ. ಇದರ ಎಲ್ಲಾ ಲಾಭ ಯಾರಿಗೆ ಆಗ್ಲಾಕತ್ತೈತೆ ಅಂದ್ರ ಸಮಾಜದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅದರ ಲಾಭ ತಟ್ಟಾಕತ್ತೈತೆ. ನಾನೇನು ಹೇಳಕ್ ಹೊಂಟಿದ್ದೇನೆ ಅಂದ್ರೆ, ಈ ಬದುಕಂತಕ್ಕಂಥದ್ದು ಬಹಳ ಪಾವಿತ್ರ್ಯನ ಪಡ್ಕೊಂಡಿರ್ತಕ್ಕಂಥ ಮಾನವ ಬದುಕು. ಇತ್ತೀಚೆಗೆಲ್ಲ ಶುರುವಾದ ಇವು ಜಾತಿ ಮತ ಪಂಥ. ಮೊದಲು ಯಾವ್ದು ಜಾತಿನೂ ಇರ್ಲಿಲ್ಲ, ಪಂಥೂ ಇರ್ಲಿಲ್ಲ. 2 ಜಾತಿದು, ಒಂದು ಹೆಣ್ಣ ಒಂದು ಗಂಡ. ಈ ಹೆಣ್ಣ ಗಂಡ ನಡತಾನ ಮಾಡುವತ್ತಾಗ ಮಾತ್ರ ಅಟ್ಟ ಕೇಳ್ತಿದ್ರಿ, ಯಾರ ಪೈಕಿ ಯಾರಿಗೆ ಕೊಡುದು. ಆದ್ರೆ ಸಾಮಾಜಿಕ ದೃಷ್ಟಿಕೋನದೊಳಗ ಈ ಜಾತಿ ವ್ಯವಸ್ಥೆ ಇತ್ತೀಚೆಗೆ ಪ್ರಾರಂಭ ಆಯ್ತು. ಮೊದಲು ಈ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಬಸವಣ್ಣವರು 12ನೇ ಶತಮಾನದೊಳಗನ ಪ್ರಾರಂಭ ಮಾಡಿದ್ರ ಕ್ರಾಂತಿ ಹೆಜ್ಜೆನೇ ಇಟ್ರು. ಅದರ ಜೊತೆಗೆ ಅವತ್ತು ಬಸವಣ್ಣವ್ರು ಏನು ಅವತ್ತು ಚಿಂತನೆ ಮಾಡಿದ್ರಪ್ಪ ಅಂತಂದ್ರೆ, ಸುಮಾರು 98 ಜಾತಿಗಳನ್ನು ಒಂದು ಕಡೆ ಕೂಡಿಸಿರ್ತಕ್ಕಂಥ ಅನುಭವ ಮಂಟಪ. ಇವತ್ತೇನಾಗಿದೆ, ಬಸವಣ್ಣವರ ಅನುಯಾಯಿಗಳು ಯಾರಿದಾರಲ್ಲ, ನಾವೆಲ್ಲರೂ ವೇದಿಕೆ ಮ್ಯಾಗ ನಿಂತು ಭಾಷಣ ಮಾಡ್ತೀವಿ. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ವಚನ ಹೇಳುದು. ತೆಳಗೆ ಇಳಿದ ಕೂಡಲೇ ನೀ ಯಾರ ಪೈಕಿ ಅಂತ ಕೇಳ. ತೆಳಗೆ ಇಳಿದು ಕೂಡ ಬಸವಣ್ಣವರ ಆಚಾರ ವಿಚಾರ ಅವರ ದೂರದೃಷ್ಟಿ ಏನಿತ್ತಲ್ಲ, ಇವತ್ತೆಷ್ಟು ಜನ ಅದನ್ನ ತಮ್ಮ ಜೀವನದೊಳಗ ಅಳವಡಿಸಿಕೊಂಡು ಬಸವಣ್ಣವರ ಪರಂಪರೆಯನ್ನ, ಅವರ ಬಿಟ್ಟು ಹೋಗಿರ್ತಕ್ಕಂಥ ರಥವನ್ನ ಎಷ್ಟು ಜನ ಮುಂದೆ ಎಳ್ಕೊಂಡು ಹೊಂಟಿದರು. ಅದ್ರ ಬಗ್ಗೆ ಚರ್ಚೆ ಮಾಡ್ಕೋತ ಹೋದ್ರೆ ಮತ್ತೆ ಬೇರೆ ಕಡೆ ಹೋಗ್ಬಿಡ್ತದೆ. ಆದ್ರೆ ಇಷ್ಟೇ ನಾನು ಅರಿಕೆ ಮಾಡ್ಕೋತೀನಿ, ಏನು ತಾವು ಮುಗ್ಧತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ. ಮುಗ್ಧತೆ ಅಂದ್ರೆ ಕೆಟ್ಟದ್ದಲ್ಲ, ನಂಬಿಗಸ್ತ. ಯಾರೇ ಏನೇ ಹೇಳಿದ್ರೆ ಅದನ್ನ ನಂಬಿಡು. ಆದ್ರೆ ಅಂತಿಂತವ್ರ ಮಾತುಗಳನ್ನ ನಂಬಿಕೊಂಡು ನಾವು ದಾರಿ ಬಿಡೋದಕ್ಕಿಂತಲೂ ಇಂಥ ಪುಣ್ಯಾತ್ಮರನ್ನ ಕರೆಸಿಕೊಂಡು ಅವರ ವಿಚಾರಗಳನ್ನ, ಅವರ ಮಾರ್ಗದರ್ಶನವನ್ನ, ಅವ್ರು ಕೊಡ್ತಕ್ಕಂಥ ಬೋಧನೆಗಳನ್ನ ನಮ್ಮ ಜೀವನದೊಳಗೆ ನಾವು ಅದನ್ನ ಸ್ವಲ್ಪ ಆದ್ರೂ ಅಳವಡಿಸಿಕೊಂಡದ್ದಾದ್ರೆ ನಾವು ಮನುಷ್ಯನಾಗಿ ಹುಟ್ಟಿದ್ದು ಸ್ವಾರ್ಥ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ತೀವಿ. ಇವತ್ತು ಮಂಗಲಮಯ ಕಾರ್ಯಕ್ರಮ, ಮುಕ್ತಾಯ ಸಮಾರಂಭ ಅಲ್ಲ ಇದು ಮಂಗಲಮಯ. ಇನ್ನು ಜಾತ್ರೆ ಶುರುವೈತಿ, ಮತ್ತೆ ಇದು 5 ವರ್ಷ ಆದ್ಮೇಲೆ ಇನ್ನು ಮುಂದೆ ಇಲ್ಲಂತಲ್ಲ, ಮುಕ್ತಾಯ ಸಮಾರಂಭ ಅಲ್ಲ, ಇದು ಮಂಗಲಮಯ. ಪ್ರತಿ ವರ್ಷ ನಾನು ನಿಮ್ಮ ಪರವಾಗಿ ಪರಮ ಪೂಜ್ಯರಿಗೆ ನಾನು ವಿಜ್ಞಾಪನೆಯನ್ನು ಮಾಡ್ಕೋತೀನಿ.
ನೀವು ಪ್ರತಿ ವರ್ಷ ಈ ಭಾಗದೊಳಗ ಅದರಾಗ ವಿಶೇಷವಾಗಿ ಈ ಗ್ರಾಮದೊಳಗ ನೀವು ಪ್ರವಚನವನ್ನ ನಡೆಸಿ ಇವರನ್ನೆಲ್ಲರನ್ನೂ ಕೂಡ ನಮ್ಮಂತವ್ರನ್ನೆಲ್ಲರನ್ನೂ ಉದ್ಧಾರ ಮಾಡುವಂತ ಕಾರ್ಯ ನಿಮ್ಮಿಂದ ಆಗ್ಲಿ. ಈ ವರ್ಷ ನಾವು ಬೈಲಾಕ್ ಕುಂತೀವಿ. ಮುಂದಿನ ವರ್ಷ ಇಲ್ಲೊಂದು ಪ್ರವಚನ ಒಳಗೆ ಮಳೆ ಬಂದ್ರೂ ಆಗಿರ್ಬಾರ್ದು, ಗಾಳಿ ಬಿಟ್ರು ಏನಾಗಿರ್ಬಾರ್ದು, ಹಂಗ ಕುಂತು ಕೇಳುವಂಗ ಈ 25 ಲಕ್ಷ ರೂಪಾಯಿ ಈಗಾಗಲೇ ಹಾಕಿದ್ದೀನಿ. ನನಗೆ ಬೀರಪ್ಪ ಹೇಳ್ತಿದ್ದ ಇನ್ನೊಂದ್ ಸ್ವಲ್ಪ ಹೇಳಂತ, ಯಾಕಂತಂದ್ರೆ ನನಗೆ ಪ್ರಥಮ ಬಾರಿಗೆ ನಾಮಿನೇಷನ್ ಮಾಡಿದಾಗ ನನಗೆ ಸೂಚಕ ಆದವ್ರು ಬೀರಪ್ಪ ವಿಮಾನ ಕ್ಷೇತ್ರ ಕಳಿಸ್ತಾಗ ಅಲ್ಲಿ ಕುಂತಾನಲ್ಲ, ಅವ ಏನ್ ಹೇಳ್ತಾನ ಮೊದಲು ಹಿಡ್ಕೊಂಡು ನಾ ಕೇಳ್ಕೊತ ಬಂದೀನಿ. ಅಲ್ಲಿ ಹಿಂಗ್ ಸುತ್ತರಿ ಕರ್ಕೊಂಡ್ ಹೊತ್ನಾಗ ಹೇಳಿದ, ಇದು ಸಾಲಂಗೆಲ್ಲ ಇನಾಟ್ ಹಾಕ್ಬೇಕ್ರಿ ಸಾಕಾರ. ಖಂಡಿತವಾಗಿನೂ ಈಗ 25 ಹಾಕಿದನು, ಮುಂದೆ ಎಷ್ಟು ಕಡಿಮೆ ಬೀಳ್ತದ ಮತ್ತು ಅಷ್ಟು ಹಾಕುವಂತ ಕೆಲಸ ಮಾಡೋಣ. ಆದ್ರ ಇದೇನು ವೇದಿಕೆ ಇದೆಯಲ್ಲ, ಈ ವೇದಿಕೆ ಯಾವುದಕ್ಕೂ ಬೇರೆದಕ್ಕೆ ಬಳಸ್ಕೋಬಾರ್ದು, ಯಾವುದೇ ರಾಜಕಾರಣಕ್ಕೆ ಅದಕ್ಕೆ ಇದಕ್ಕೆ ಬಳಸ್ಕೋಬಾರ್ದು. ಇದು ಕೇವಲ ಕಲ್ಯಾಣಕಾರಿಗಳಿಗೆ, ಆಧ್ಯಾತ್ಮಕ್ಕೆ, ಮತ್ತು ಎರಡು ಬಡವರು ಇರ್ತಾರೋ ಅವರ ಮದುವೆ ಇರ್ಬೋದು, ಮುಂಜುವೆ ಇರ್ಬೋದು, ಯಾವುದೇ ಒಂದು ಕಲ್ಯಾಣಕಾರಿ, ಆ ಕಲ್ಯಾಣ ಕಾಲ ಧರ್ಮಕ್ಕೆ ಇದು ಮೀಸಲಾಗಿ ಇಟ್ಕೊಳ್ತಕ್ಕಂಥ ಒಂದು ವೇದಿಕೆಯನ್ನ ನೀವು ನಡ್ಸ್ಕೊಂಡು ಹೋಗ್ರಿ. 25 ಲಕ್ಷ ಇನ್ನು ಟೆಂಡರ್ ಪ್ರಕ್ರಿಯೆ ನಡೆದದ. ಯಾಕಂದ್ರ ಸ್ವಲ್ಪ ಎಲ್ಲಾ ಕಡೆ ಒತ್ತಡ ಸ್ವಲ್ಪ ಹೆಚ್ಚಾಗ್ಯದ. ಯಾಕಂತಂದ್ರೆ ಈ ವರ್ಷ ಏನಾಗೈತೆ ಅಂದ್ರೆ ನಮಗ್ ಮೊದಲ ಅಟ್ಟ ನಾವು 25,000 20,000ದಾಗ ಲೀಡ್ಲಾಗ ಬರ್ತೀವಿ. ಈಗ 76,000ಕ್ಕೆ ಹೋಗೈತೆ ಅಂದ್ರೆ ಸ್ವಲ್ಪ ಬೇಡಿಕೆನೂ ಹೆಚ್ಚಾಗೈತದ. ಈಗ ಸಾಧಾರಣ ಇಲ್ಲೊಂದು 25 ಲಕ್ಷ, ಹಳ್ಯಾಳದಾಗ 2 ದೇವಸ್ಥಾನ, ಅಲ್ಲಿನೂ 25 2 ಕಡೆ ಕೊಟ್ಟಿದ್ವಿ. ಬೆಳವಾಡದಾಗ ಒಂದು 15 ಜಾಗ ಸಾಣಿದಿತ್ತು, 15 ಲಕ್ಷ ಕೊಟ್ಟಿದ್ವಿ. ಇವೆಲ್ಲ ಹಾಲ್ ಮತ್ತು ಬಡ್ಚಿ ಒಳಗ ಒಂದು 20 ಲಕ್ಷ ರೂಪಾಯಿ ಕೊಟ್ಟಿವಿ. ಆಮೇಲೆ ಅತನಿ ನಗರದೊಳಗ 1 ಕೋಟಿ ರೂಪಾಯಿ ಕೊಟ್ಟಿವಿ. ದಡ್ಡಿ ಸಿದ್ದೇಶ್ವರಕ್ಕೆ 50 ಲಕ್ಷ ಕೊಟ್ಟಿವ್ರಿ. ಅದನ್ನ ಬಿಟ್ಟು ಈಗ ಒಂದು ಕನಕ ಭವನಕ್ಕೆ 1 ಕೋಟಿ ರೂಪಾಯಿ, ನಂದಗಾಂವ್ ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ ಹಾಕಿದ್ದೀನಿ ಹಾಲ್ ಮಾತವ್ರಿಗೆ. ಕೊಗಟ್ನೂರು ಗ್ರಾಮದೊಳಗೂ ಒಂದು 25 ಲಕ್ಷ ರೂಪಾಯಿ ಹಾಕಿದ್ದೀನಿ. ಇನ್ನ ಈ ತೆಲಸಂಗದಾಗ ಊರ್ ದೊಡ್ಡದ, ಅವ್ರು 50 ಕೇಳಿದಾರು, ಅದನ್ನ ಒಂದು 8 ದಿವಸದೊಳಗೆ ಅವ್ರಿಗೆ ಒಂದು 50 ಲಕ್ಷ ರೂಪಾಯಿ ಹಾಕಿ ಕೊಡುವಂತದ್ದು ಮಾಡ್ತೀನಿ. ನಾನು ಇದನ್ನ ಎಲ್ಲಾನೇ ಯಾಕೆ ಹೇಳಕತ್ತೇನೆ ಅಂದ್ರೆ, ಹಾಲ್ ಮತಕ್ಕೆ ಯಾಕೆ ಒತ್ತು ಕೊಟ್ಟಿರಿ, ಇದ್ರಾಗ ಏನ್ ಮತ್ತ ಬೇರೆ ಚೀಸ್ ಐತೆ ಅಂತೇಳಿ ಬೇರೆದವ್ರು ಚರ್ಚೆ ಮಾಡ್ತಾರೆ. ಏನಿಲ್ಲ, ಈ ಸಮಾಜ ಜಾಗೃತ ಆಗ್ಬೇಕು, ಆಧ್ಯಾತ್ಮದ ಕಡೆ ಒಲವು ಬರ್ಬೇಕು, ಇವರಲ್ಲಿರ್ತಕ್ಕಂಥ ಅಂಧಕಾರವನ್ನ ಹೊರಗೆ ಹೋಗ್ಬೇಕಾಗಿ, ಇವರು ಕೂಡ ಬೇರೆ ತರದ ಎಲ್ಲ ಸಮಾಜದವರಂಗ ಮುಂಚೂಣಿಗೆ ಬರ್ಬೇಕು. ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮದ ಕಡೆ ಹೆಚ್ಚು ಒಲವು ಸಮಾಜದ ಬರ್ಲಿ. ಅಲ್ಲಲ್ಲಿ ಇಂಥ ಮಂಟಪಗಳನ್ನ ಮಾಡಿ ಪರಮ ಪೂಜ್ಯರು ಒಂದೊಂದು ವರ್ಷದಾಗ ಒಂದೊಂದು 2 5 ದಿವಸ ಪ್ರವಚನ ಮಾಡಿದ್ರೆ ಎಷ್ಟು ಬೇಕಾದ ಪರಿವರ್ತನೆ ಆಗ್ತದೆ. ಈ ಹಿರಗೌಡ ಹೇಳಿದಾರೆ, ಹಿರಗೌಡ್ರು ನಿಂದು ಏನ್ ಮರೆಯಂಗಿಲ್ಲ, ಹನುಮಪ್ಪನ ಗುಡಿ ಮುಂದೆ ಏನೋ ಅವನು ಮಾಡ್ಬೇಕಂತಾನು ಮಾಡ. ಅದಕ್ಕೆ ಮುಹೂರ್ತ ಮೊದಲು ಇದು ಹತ್ಬೇಕು. ನೀ ಎಲ್ಲಾ ಕಡೆ ಎಲ್ಲರ ಒಂದು ಗುದ್ಲಿ ಪೂಜೆ ಮಾಡೋತ್ನಾಗ ಇಬ್ಬರನ್ನ ಯಾರನ್ನ ಹೊಡ್ಕೋತೀವಿ, ಹುಡುಕ್ತಿ ಯಾರನ್ನ ಆಲ್ಮದ್ದವ್ರು ಯಾರದಾರ ಕರಿ ಅವ್ರ ಕಡೆನ ಮಾಡಿಸೋದಂತೆ. ಇವ್ರು ಸಿಗ್ಲಿಲ್ಲ ಅಂತಂದ್ರ ಮಾದಿಗ ಸಮಾಜದವ್ರು ನೋಡ್ಕೊ. ಇವ್ರನ್ನ ಯಾಕೆ ಗೊತ್ತೇನ್ರ ಸರ್, ನಾ ಸಣ್ಣಾಗಿರ್ದಾಗ ಈ ಶಿಕ್ಷಣದ ಕ್ಷೇತ್ರದ ಬಿಟ್ಟು ನಾನು ಊರಿಗೆ ಒಕ್ಕಲ್ತನಕ್ಕೆ ಹೋದಾಗ ನಮ್ಮ ಹುಡುಗರೆಲ್ಲ ಕೂಡಿ ಸಾರ್ವಜನಿಕ ಗಣಪತಿ ಕುಡಿಸೋನು, ಅದ್ ಕುಡಿಸೋದ್ರ ಇಲ್ಲ ಅದಕ್ಕೊಂದು ಸಂಘ ಮಾಡೋನು. ಆ ಸಂಘ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿದ್ರು. ಮತ್ತೆ ಅಧ್ಯಕ್ಷ ಮಾಡಿದ್ಮೇಲೆ ಗಣಪತಿ ಕೊಟ್ಟಾಗ ಮತ್ತೆ ಪಟ್ಟಿಗೆ ತಿರುಗಾಡ್ಬೇಕಲ್ರಿ. ಪಟ್ಟಿಗೆ ತಿರುಗಾಡುವ ಹೊತ್ನಾಗ ಅಲ್ಲಿ ಸರ್ಪಳಿ ಅಂತ ಹೇಳಿಕಿಸಿಂದ ನಮ್ಮ ಕೆಂಪಾಡದವ್ರು ಅಲ್ಲಿ ದತ್ತಕ್ಕಾಗಿದ್ದಾವ, ಎಕ್ಸ್ ಮಿಲಿಟರಿ ಮ್ಯಾನ್. ಅವ್ರ ಮಕ್ಕಳು ಈಗ ಮಾಸ್ತರ್ಗಳು ಅದಾರ, ಈಗ ಅವ್ರು ತೀರ್ಕೊಂಡು. ಅವಾಗ ನಾವು ಮಾಮ ಅಂತಿದ್ ನಾವು. ಅವಾಗೆಲ್ಲ ಹಂಗ ಜನರ ಹುಡಿ ಒಳಗ ನಮ್ಮ ಅಪ್ಪಗನು ಅವ ಮಾಮನವ, ಅವಾಗ ನಾ ಮಾಮ ಅಂತಿದ್ವಿ.
ನೋಟ್ಬುಕ್ ತಗೊಂಡು ಒಂದ್ 8-10 ಮಂದಿ ಹೋದಿವಿ. ಏ ಮಾವ ಗಣಪತಿ ಕುಣ್ಸವ್ರದೀವಿ ಮತ್ತ ಪಟ್ಟಿ ಕೊಡೋದು ಎಟ್ ಕೊಡ್ಲಿ ಅಂದ್ ₹100 ಬರಿ ಅಂದ್ ತೆಗೆದು ಕಿಶನ್ ತೆಗೆದು 100 ಕೊಟ್ಟ ಬಿಟ್ಟ. ಅವಾಗ 100 ಅಂದ್ರೆ ಈಗ ₹10,000. ಅವನ್ ಕೇಳಿ ಈ ಎಲ್ಲರೂ ಅಂದ್ರು ಕುರುಬರ ಬಾಣಿಗೆನ ಮೊದಲ ಇಸ್ಕೊಳ್ಳಂತೆ ಮಾವ ನಿನ್ನತಿಗೆ ಕರ್ಕೊಂಬಂದ್ರು, ಮತ್ತ ಇದೇನ್ ಶಾಸ್ತ್ರ ನನಗೆ ಗೊತ್ತಿಲ್ಲ ಅಂದ. ನಾವು ಮಳ್ಳ ಅದಕ್ಕ ಯಾರನ್ನ ಎದಕ್ಕ ಏನ ಎಟ್ಟ ಎದಕ್ಕ ಅಂತ ಚೌಕಶಿ ಮಾಡಂಗಿಲ್ಲ, ಕೇಳಿ ಕೂಡ್ಲೆ ಕೊಡ್ತೀವಿ ಅಂದ ಕೂಡ್ಲೆ ಒಟ್ಟ ವಿಘ್ನ ಬರಂಗಿಲ್ಲ ಅಂತ ಹೇಳಿ ಕಿಶನ್ ಕುರುಬೃತಿಗೆ ಬಂದು ಇಸ್ಕೋತಾರಲ್ಲ ತಂದಾವ್. ವಿಘ್ನ ನಿವಾರಕ ಯಾರಂದ್ರ ಅದು ಹಲ್ಮದ ಸಮಸ್ಯೆ. ಅಂದ್ರೆ ಯಾವುದೇ ಒಂದು ಕಾರ್ಯಗಳಾಗಬೇಕಾದ್ರೆ ಅವ್ರನ್ನ ಯಾಕೆ ನಾವು ಕರಿತೀವಿ ಅಂದ್ರೆ ಬಹಳ ಪ್ರಾಂಜಲ ಮನುಷ್ಯನಿಂದ ಯಾವುದೇ ಮನುಷ್ಯನೊಳಗ ಕಪಟವನ್ನು ಇಟ್ಕೊಂಡು ಆ ಪೂಜೆ ಮಾಡಾಗಿಲ್ಲ. ಕರೆದಾರು ನಮ್ಮ ಮ್ಯಾಗ ಭಕ್ತಿ ಇಟ್ಟಾರು, ಕರೆದಾರು ಇದು ಒಳ್ಳೇದಾಗ್ಲಪ್ಪ ನನ್ನ ಕೈಲೇ ಮಾಡಾಕತ್ತಾರಂದ್ರ ಇದು ಉದ್ಧಾರ ಆಗಲಿ ಅಂತ ಹೇಳಿ ಒಂದು ಸ್ವಚ್ಛ ಮನುಷ್ಯನಿಂದ ಗುದ್ದಿ ಹಾಕ್ತಾರ. ಅದಕ್ಕೆ ನಾವು ಅವ್ರನ್ನ ಕರಿತೀವಿ. ಅದಕ್ಕೆ ಅವ್ರದ್ದು ಮೊದಲು ಕೊಟ್ಟಿನಿ, ನಿಮ್ದು 2 ನಂಬರ್ ಕೊಡ್ತೀನಿ. ಇವತ್ತಿನ್ನೂ ಪರಮ ಪೂಜ್ಯರ ಆಶೀರ್ವಾದ ಇದೆ. ಇವತ್ತು ಮನೆ ಇರಗೌಡ್ರು ನಮ್ಮ ಬೀರಪ್ಪ ಒಂದ್ 8 ಜನ ಬಂದಿದ್ರು. ಇಲ್ಲ ನಾವು ಪ್ರತಿ ವರ್ಷ ಜಾತ್ರೆ ಮಾಡೋದನ್ನ ಬಹಳ ಸತ್ ಬಂದಿಲ್ಲ, ಈ ಜಾತ್ರೆಗೆ ಬರಬೇಕು, ನಮ್ಮ ಜನರಿಗೆ ಭೇಟಿ ಆಗ್ಬೇಕು ಮತ್ತು ಬೀರ್ಲಿಂಗೇಶ್ವರ ದರ್ಶನವನ್ನು ಪಡ್ಕೊಂಡು ಅಪ್ಪಗಳ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ನೀವು ಕಡ್ಡಾಯವಾಗಿ ಬರ್ಬೇಕು ಅಂತ ಹೇಳಿದ್ರಿಂದ ನಾನು ಚಿದ್ರ ಕೊಟ್ಟ ಕಳಿಸ್ತಿದ್ದೆ ಬೆಂಗಳೂರಾಗ ಕೆಲಸ ಇಲ್ಲ ಈ ಸರಕ್ಕೆ ನೀವು ಬರ್ಬೇಕು. ಅದಕ್ಕೆ ನಿಮ್ಮ ಆಹ್ವಾನವನ್ನ ನಾನು ತಿರಸ್ಕರಿಸ್ಲಿಕ್ಕೆ